ಅಲ್ಲ ಕಣಮ್ಮ, ನಿಂಗೆ ಮಾನ ಬರುವುದು ಏನು ಇಲ್ವಾ ಅಂತ ಹೇಳು. ಅತ್ತೆ ಆದಳು ಗಂಡ ಆದವನು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮಗಿನ ಅಂತದ್ರಲ್ಲಿ ಹೊಡೆದು ಬಡ್ದು ಓಡಿಸಿದಿರಾ ಅದಕ್ಕೆ ಹೋಗ್ಕೊಂಡು ತಗೊಳ್ಳಿ. ಏನಮ್ಮ ಏನಿನ್ ಮಾತಾಡೋದು, ಏನಿಗೆಲ್ಲ ನೀನು ಮಾತಾಡೋದು ಬಾಯ್ ಬನಂಗೆ ನಂಗೂ ಬತ್ತ ಮಾತ್ಕೊಳಮಕ್ಕೆ. ಏನಮ್ಮ ನಾವೇನು ಹೊಡೆದು ಬಡ್ದು ಓಡಿಸಿರ ಅವಳನ್ನ. ಮತ್ತೆ ಹೆಂಗ್ ಹೊಂಟದ್ದು ನನ್ನ ಮಗಳು ಅಂತ ನನ್ನ ತಂಗಿ ಆಗೋದಕ್ಕೆ ಸುಮ್ಬಿಟ್ಟವಳೆ. ಮಾತಾಡ್ದಂತೀರ ಹುಡುಕಾಡು ನಾಟಕ ಆಡ್ಕೊಂಡು ಗೊತ್ತದೆ ಏನೋ ಮಾಡಿದ್ರೆ ತಗೊಳ್ಳಿ ನೀವೇ ನಮಗಿನ ಏನೋ ಮಾಡ್ಸಿ ಹಾಕಿದ್ರೆ ತಗೊಳ್ಳಿ. ಅದಕ್ಕೆ ಸುಮ್ಮನಿರಿ, ನೀವು ಸುಮ್ಮನಿರಿ. ಅದು ಏನು ಅಂತ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀವಲ್ಲ, ಮಾತಾಡ್ಕೊಂಡು ಸುಮ್ಕಿರಿ. ಅದಕ್ಕೆ ಅಲ್ಲ ನೀವು ಅದಕ್ಕೆ ಸುಮ್ಮನಿದ್ರೆ ನಾನಾಗಿದ್ರೆ ಏನಿಲ್ಲ ನಮಗೆ. ನೀ ಯಾಕ ಸುಮ್ಮನಿರೆ ಅದು ಏನು ಅಂತ ನೋಡಂತ ತಕೋ. ಅವ್ರದ್ದು ತಪ್ಪದಂತ ನಾವು ಹೆಂಗೆ ಹೇಳಕ್ಕಾಯ್ತದೆ ಸುಮ್ಕಿರ್ನ ಕೈಯ. ನೋಡಕ್ ಬೇರೆ ಹೋಗು ರೀ. ಸುಮ್ಮನಿರಿ, ಯಾಕೆ ನಿಂಗೆ ಒದರ್ತಿದ್ದೀರಾ? ಏನಾಯ್ತು? ಅಲ್ಲ ಏನು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಕಿತ್ತಾಡ್ತಿದ್ರಲ್ಲ, ಏನಾಗಿಲ್ಲ ಅನ್ಸಕ್ಕಿಲ್ವ ನಿಮಗೆ? ಒಳಗೆ ಹೋಗ್ರಿ ಸ್ಟೇಷನ್ಗೆ. ಅದೇನು ಅಂತ ಮೇಡಮ್ ಅವ್ರು ಹೇಳ್ತಾರೆ. ಅದನ್ನ ಬಿಟ್ಟು ಇಲ್ಲಿ ಬಿದ್ದು ರಫ ಮಾಡ್ತಿದ್ದೀರಾ? ಯಾರು ನೋಡಿದ್ರೆ ಏನು ಕಳ್ಕಿದೆ ನೋಡಿರಿ. ಅದೇನು ಅಂತ ಮಾತಾಡಿ ಒಳಗೆ ಸಂತೆ ಮಾಡ್ಕೊಂಡು ಸಂತೆಯ ಮುನಿಯಪ್ಪ ಮೇಡಮ್ ಅವರೇ ಹೇಳಿ. ಮೇಡಮ್ ಅವರೇ ಏನ್ರಿ ಏನ್ರಿ ಅದು ಹೊರಗೆ ಅಷ್ಟೊಂದು ಗಲಾಟೆ ಏನಾಯ್ತು? ಅಲ್ಲ ಏನಿತ್ತು ಸಂತೆ ಮಾರ್ಕೆಟ ಏನು ಅಂದ್ಕೊಂಡವ್ರು ಅವರು? ಯಾರು ಹೆಂಗೆ ಜಳಕಾಯ್ತಿರೋರು? ಮೇಡಮ್ ಅವರೇ ಯಾರೋ ಗೊತ್ತಿಲ್ಲ, ಒಂದೇ ಸಮ ಕೂಗಾಡ್ತವ್ರೆ, ಜಳಕಾಯ್ತವ್ರೆ. ಒಂದು ಅಮ್ಮ ಅಂತೂ ಬುಡ್ಕತೈತೆ. ಕಳಿಸ್ರಿ ಒಂಚೂರು ಯಾರು ಅಂತ. ಏನಾಗಿದೆ ಅವ್ರಿಗೆ? ಯಾಕೆ ಹಂಗೆ ಕಾಡ್ತವ್ರೆ? ಏನು ಜಗಳ ಮಾಡಕ್ಕೆ ಬಂದವ್ರೆ ಇಲ್ಲ ಏನೋ ಹೇಗೆ ಬಂದವ್ರೆ ಪೊಲೀಸ್ ಸ್ಟೇಷನ್ ಹತ್ರ? ಕಳಿಸ್ರಿ ಮೇಡಮ್ ಅವರೇ. ಒಂದು ನಿಮಿಷ ಕಳಿಸ್ತೀನಿ. ನೋಡ್ರಮ್ಮ, ನೀವೇನು ಹೊಡೆದಾಡ್ತಿರು ಹೋಗಿ ಒಳಗೆ ಕೊಡ್ತಾಡಿ. ಮೇಡಮ್ ಅವ್ರು ಕಾಯ್ತವ್ರೆ. ಇನ್ಸ್ಪೆಕ್ಟ್ರು ಹೋಗೋದೇನು ಅಂತ ಕೇಳಿ. ಏನು ಬಿದ್ದಿಗೆ ನಿಂತ್ಕೊಂಡು ಹಿಂಗೆ ಹೊಡೆದಾಡ್ತಿರಲ್ಲ, ಸಮಸ್ಯೆ ಮುಂದ್ಬಿಡ್ತಾರೆ. ಹೋಗ್ರಿ ಒಳಗೆ ಹೋಗ್ರಿ. ಅದೇನು ಅಂತ ಅವ್ರನ್ನೇ ಕೇಳೋಗಿ. ಅಯ್ಯೋ ಹೋಯ್ತು ತಕೋ. ಇಲ್ಲೇ ನಾವು ಉಣ್ಣಕ್ಕೆ ಬಂದಿಲ್ಲ. ಹೋಯ್ತು ತಕೋ. ನೀನು ಯಾಕೆ ಹಿಂಗೆ ಹೊರಕತ್ತೀಯ? ಅದಕ್ಕೆ ಸುಮ್ಮನಿರಿ, ಹಂಗೆಲ್ಲ ಮಾತಾಡ್ಬಿಟ್ಟು ಮಕ್ಕೆ ನಮ್ಮದೇ ಹೊಡೆದು ಅಳಿಕಾಗ್ತಾರೆ. ನೀವೇನು ನೀವು ಕಣಕ ಏನು ಕಕ್ಕಂಗೆಲ್ಲ ಮಾತಾಡ್ತೀನಿ ನೀನು? ಸುಮ್ಮನೆ ಬಾ ಹೊಳಿಗೆ ಹೋಗೋಣ. ಅದೇನು ಅಂತ ಕೇಳೋಣ. ಏನಂಗೆ ನಾವೇನು ಮಾಡಿ ಸಾಕಿದ್ದೀವಿ ನಂಗೆ ಆಡ್ತಾವಳೆ ಸೀಮೆಗೆಲ್ದು ಆಡ್ದಂಗೆ ಆಡ್ಕೊಂಡು. ಲೇ ಏನಿಂದು ಅಂತ ದೂರಂಕರ ಹೆಚ್ಚಾಗ್ಬಿಟ್ಟದೆ. ಏನು ಮಾಡಿದ್ವಿ ಹೇಳ ಮಗಳಿಗೆ ನೀನು? ಮಾವು ನೀನು ಕಳವ ಸುಮ್ಮನೆ. ನಾನೇನು ಮಾಡಲಿ ನಿನ್ನ ಮಗಳಿಗೆ ಅಂತ? ನಾವೇನು ಮಾಡಿಲ್ಲ. ಅವಳೇ ಓದ್ಲು. ನಮ್ಮ ಅಪ್ಪ ನನ್ಗೆ ಓದ್ತೀನಿ ನಿಂತ್ಕೊಂಡು ನಮ್ಗೆ ಗೊತ್ತು ಎಲ್ಲೋಯ್ತಾಳೋ ಏನು ಕತ್ತೇನೋ ಅಂತ. ಓದ್ಲು ಮಾತ್ರಕ್ಕೆ ಬಿಟ್ಬಿಟ್ರೆ ಸುಮ್ಮನೆ ಬಿಟ್ಬಿಟ್ರೆ ಹೋಗಿ ವಿಚಾರಿಸ್ಬೇಕಿತ್ತು. ನಾ ಕಡೆ ಅವತ್ತೇ ಬಂದು ಹೇಳ್ಬೇಕಿತ್ತು. ಹೋಗಮ್ಮ ಹೋಗಿ ಸುಮ್ಮನೆ. ನಿನ್ನ ಮಗಳು ಮೂರು ದಿನಕ್ಕೂ 4 ದಿನಕ್ಕೂ ಜಗಳ ಕಾಕೊಂಡು ಹೋದ್ರೆ ನಾವು ಯೋಷ್ಟು ಅಂತ ಹುಡಿಕೊಂಬರಕತ್ತದೆ. ಹೇಳು ನೀನೇ ಹುಡಿಕೊಂಬರ್ಬೇಕು. ಮತ್ತೆ ಬರ್ಬೇಕು ಹುಡಿಕೊಂಡು. ಯಾಕೆ ಬರಲ್ಲ ಅಂತ? ಯಾಕೆ ಮದುವೆ ಆಗಿ ಕರ್ಕೊಂಡು ಹೋಗ್ಬೇಕಾರೆ ಜ್ಞಾನ ಮಾಡಿರ್ಲಿವೆ? ಏನೇ ನಿನ್ ಕಣ್ಣು ಹಂಗೆ ನೋಡ್ತಿದ್ದಿ? ಜ್ಞಾನ ಇಲ್ವ ನಿಂಗೆ? ನಿನ್ನ ಹೆಣ್ಣು ಹೆಂಗೆ ನೋಡ್ಕೋಬೇಕು ಅಂತ ಮಾನ ಮರಿದಿಲ್ದೋನೆ? ಮಾವ್ ಬಾಯ ಮುಚ್ಕೊಂಡಿದ್ರೆ ಸರಿ. ಏನಮ್ಮ ಈಟೊಂದು ಹೊರಕತ್ತಿ ನೀನು? ನನ್ನ ಮಗನ್ಗೆ ಹೆಂಗೆ ಬೈಯೋದು ನೀನು ಅಂತ ಮೋರ್ವಾದಿ ಕೊಟ್ಟು ಮಾತಾಡಿ ನೀನು. ಯಾಕೆ ಏನು ಮಾಡ್ತೀಯ? ಏನು ಮಾಡಿಯ ನೀನು? ಬಾನೆ ಹೊಡಿಕೆ ಬಾನೆ ಬಾನೆ ನನ್ನ ಮಗಳನ್ನ ಇವನು ಮಾಡಿ ಸಾಯಕ್ಬಿಟ್ಟಿದ್ದೆ ನನ್ನ ತಂಗಿ ಮಗಳನ್ನ ನೀನು. ಬುಟ್ಟಿಲ್ಲ ಕಳೆ ಬುಟ್ಟಿಲ್ಲ. ನೀವು ಊರು ಬಡ್ಕೊಂಡು ತಿನ್ಬಿಟ್ಟಿದ್ದೀರಾ ಮಗವ? ಇವಾಗ ಸುಮ್ಮನಿದ್ರೆ ಸರಿ. ಎಲ್ಲಾರು ಓದೊಳಗಾಗ್ತೀನಿ. ಏನು ಇಷ್ಟು ಮಾತಾಡ್ತಿದ್ದೀರಾ? ಇದನ್ನು ಪೊಲೀಸ್ ಸ್ಟೇಷನ್ ಇಲ್ಲ ಸಂತೆ ಅನ್ಕೊಂಡಿದ್ದೀರಾ? ಹೆಂಗ್ ಬೇಕು ಹಂಗೆ ಆಡಕ್ಕೆ ನಿಂತ್ಕೊಳ್ಳಿ ಸುಮ್ಮನೆ. ಅದೇನು ಅಂತ ನನ್ನ ಹತ್ರ ಬಂದು ಮಾತಾಡಿ. ಏನು ನೀವು ಹೆಂಗೆ ಕಚ್ಚಾಡ್ಕೊಂಡು ನೋಡ್ತಾನೆ ಇದ್ದೀನಿ. ಆಗಿದ್ದಲ್ವ ಇವಾಗ ಸುಮ್ಮನೆ ಇರ್ತಾರೆ ಅವಾಗ ಸುಮ್ಮನೆ ಇರ್ತಾರೆ ಅಂದ್ರೆ ಒಂದೇ ಸಮ ಪಡ್ಕೊತವ್ರೆ. ಸುಮ್ಮನಿರಮ್ಮ. ಹಾಕಿ ಇವ ಅಮ್ಮನ ಒದ್ದೊಳಗಾಕಿ ಬಾಯ ಮುಚ್ಕೊಂಡಿರ್ದಲೆ ಬಾಯಿಗೆ ಬಂದಂಗೆ ಆಡ್ತಾವಳೆ. ನಮ್ಗೆ ಏನು ಗೊತ್ತೈತವಳೆ ಎಲ್ಲೋಗೋಳೆ ಅಂತ? ನಾವು ಅವ್ರ ಅಪ್ಪನ ಮನೆಗೆ ಹೋಗೋಳೆ ಅಂತ ನಾವು ಸುಮ್ಮನಾಗಿದ್ದು. ಏನು ಮಾಡಲಿ ನೀವೇ ಹೇಳಿ ಮೇಡಮರೇ? ಲೇ ನನ್ನ ಯಾಕೆ ಹಾಕ್ತಾರೆ? ನಿನ್ನ ಹಾಕ್ಬೇಕು. ನನ್ನ ಮಗಿನ ಸಾಯಿಸಿದ್ದಿಲ್ಲ ನಿನ್ನ ಹಾಕ್ಬೇಕಳಿ ನಿನ್ನ. ಮಾವ್ ಸುಮ್ಮನೆ ಒಂದ್ಸರಿ ಅರ್ಥ ಆಗ್ತಿಲ್ವ ನಿಂಗೆ? ಯಾಕೆ ಹಿಂಗೆ ಆಡ್ತಿದ್ದೀರಾ? ಇವಾಗ ನಿಮ್ ನೋಡಿ ಸುಮ್ಮನಿರಲಿಲ್ಲ ಅಂದ್ರೆ ಎಲ್ಲರೂ ಒಳಗಾಗ್ತೀನಿ. ಈಗ ರುಬ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳಿ. ಬರಮ್ಮ ಇಲ್ಲಿ ಒಂದಿಬ್ರು ಬಂದು ಕುತ್ಕೊಂಡು ಅದೇನು ಎತ್ತ ನೆಟ್ಟಿಗೆ ನನಗೆ ಅರ್ಧ ಬರ್ದ ನಮ್ಗೆ ಅರ್ಥ ಆಯ್ತದೆ. ಬನ್ರಿ. ಅದಕ್ಕೆ ಬನ್ನಿ ಕಡೆಗೆ ಬನ್ನಿ. ನಾವು ಮಾತಾಡ್ತೀವಿ. ಬನ್ನಿ ಕಡೆಗೆ ನಿಂತ್ಕೊ ಬನ್ನಿ. ಶಾಂತವಾಗಿ ನಿಂತ್ಕೊ ಬನ್ನಿ. ಏನು ಮಾಡೋಕ್ಕಾಯ್ತದೆ ನಿಂತ್ಕೊ ಬನ್ನಿ. ನೀನಾಗಕ್ಕೆ ಸುಮ್ಮನಿದ್ಯಾ? ನನ್ನ ಮಗಳನ್ನ ಆಗಿದ್ರೆ ಏನಿಲ್ಲ ಚರ್ಮ ಸುಳಿದು ಬಿಡ್ತಿದ್ದೆ ಒಬ್ಬೊಬ್ರದ. ಇವಾಗ ಸುಮ್ಮನೆ ಇರ್ತಿರೋ ಇಲ್ಲ? ಮೇಡಮರೇ ನಿಮ್ಮ ಕೈ ಮುಗಿತೀನಿ ಮೇಡಮರೇ. ಏನೋ ಹಂಗೆ ಆಡ್ತಾರೆ, ತಲೆಗೆಡ್ಸ್ಕೊಬಿಡಿ ಇರಿ ಮೇಡಮರೇ. ನಾನು ಹೇಳ್ತೀನಿ ರೀ ಅದೇನು ಅಂತ. ಬನ್ನಿ ಮತ್ತೆ. ಆಗಿಂದನೂ ಕಿರ್ಚಾಡ್ತವ್ರೆ ಇವರು. ಹೇಳಿ ಇವಾಗ ಅದೇನಾಯ್ತು ಅಂತ. ಏನು ಒಂದೇ ಸಮ ಕಿರ್ಚಾಡಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ? ಸಂಸಿ ಮೇಡಮರೇ ಸಂಸಿ. ಆಯ್ತು ಅದೇನು ಅಂತ ಹೇಳಿ. ಏನಿಲ್ಲ ಕಣ್ ಮೇಡಮರೇ, ಮತ್ತೀಗ ನನ್ನ ಮಗಳು ಕಾಣೆ ಬಿಟ್ಟವಳೆ. ಅಯ್ಯೋ ಬೋಜಣ ಇರತಕ್ಕದ್ದು ಹೆಂಗೆ ಹೇಳ್ದೆ ನೀನು? ಕಾಣೆ ಏನಾಗಿಲ್ಲ ಕಣ್ ಮೇಡಮರೇ. ಈ ಮುಂಡೆ ಮಕ್ಕಳು ಏನೋ ಮಾಡಿ ಸಾಯಕ್ಬಿಟ್ಟವ್ರ ನನ್ನ ಮಗಿನ. ಏನೋ ಸಾಯಕವ್ರೆ? ಏನ್ರಿ ಮಾತಾಡ್ತಾರೆ? ನೆಟ್ಟು ಮಾತಾಡಿ. ನಂಗೆ ಸುಮ್ಮನೆ ಕೋಪ ಬರ್ಸ್ಬಿಡಿ. ಏನು ಇರ್ಕೊಂಬರೋದು ನೀನು? ಅದೇಗ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು. ಏನು ನನ್ನ ಮಗನ ಏನೋ ಮಾಡ್ದಿಕ್ಕಂತ ತಗೊಳ್ಳಿ ನೀವು ಎಲ್ಲ ಸರ್ಕಡು. ನಿಮ್ಮ ಮಗನ ನಿಂತಾನೆ ನೋಡು ಬೇವರ್ಸಿ ಅಂತಾನು. ಅವ್ನು ಕೇಳು ಏನಾರು ಮಾಡೋಣ ನನ್ನ ಮಗಳಿಗೆ ಅಂತ. ಮಾವು ಮುಚ್ಕೊಂಡು ಕೂತಿದ್ದೀನ ಕುತ್ಕೊಂಡು ನೀನು. ಏನು ಮಾಡಿ ಯಾಕಮ್ಮ ಸಾಯಕ ನಾವು? ಯಾಕೆ ಸಾಯಕನಂತ? ನಿಮ್ಮ ಮಗಳು ನಾನು ಚೆನ್ನಾಗಿ ನೋಡ್ಕೊಂಡಿದ್ದು. ಅವಳೇ ಬಳಕೆ ಯೋಗ್ಯತೆ ಅಂದೆ ಓದ್ಲಕ್ಕಂತಕೋ. ಸುಮ್ಮನಿರ್ರಿ. ರೀ ಮುನಿಯಪ್ಪ ಬಂದ್ರಿ ಇಲ್ಲ ಒಂಚೂರು. ಮೇಡಮರೇ ಕರೆದ್ರ?
ಹ್ಞೂ ಕರ್ದಿದ್ ಕೆಲವು ಬಂದಿದ್ದು ನೋಡ್ರಿ ಒಳ್ಳೆ ಬಡ್ಕೋತಾರಂಗೆ ಇಬ್ರನ್ನ ಕೂರಿಸ್ಬಿಟ್ಟು ಇನ್ನು ಮಿಕ್ಕಿದವ್ರು ಎಲ್ಲರನ್ನೂ ಆಚೆ ಕಳಿಸಿ ಮೊದಲು ಕರೆಸರೆ ಹುಟ್ಟಿರೋ ಅಮ್ಮನ ಆಚೆ ಕಳಿಸ್ರಿ ನಂಗೆ ತಲೆ ತಿಂತವ್ರಾಗಿಂದ ಕೂತ್ಕೊಂಡಿಲ್ಲಿ ಮೇಡಮ್ ಅವರೇ ಏನು ಹಿಂಗೆಲ್ಲ ಮಾತಾಡ್ತೀರ ನೀವು ನಾನೇನಂದೆ ಈಗ ಮೊದಲೇ ದಾಚ್ಕೋಗಿ ಬುನಿಪ ಏನು ನೋಡ್ಕೊಂಡಿದ್ದೀವಿ ಕಳ್ಸಾಚಿಗೆ ನಡೀರಿ ಇಬ್ರು ಇದ್ಬಿಟ್ಟು ಎಲ್ಲರೂ ಹೆಂಗಸರು ನಡೀರಿ ಆಚೆಗೆ. ಹೋಗಲ್ಲ ಕಣಪ್ಪ ಹೋಗಲ್ಲ ನಾವು ನಮ್ಮ ಎಣ್ಣೆ ಗೊನೆ ಆಗಿರೋದ ನಾವು ಹೇಳ್ಬೇಕು ನೀವು ಆಚ್ಕೋಗಿಲ್ಲ ಅಂದ್ರೆ ನಾನು ಒಳಗೆ ಹಾಕ್ತೀನಿ. ನಡೀರಿ ಸುಮ್ಮನೆ ನಡೀರಿ ಆಚೆಗೆ ಎಲ್ಲರೂ. ನೋಡಿ ಕಾಣೆ ಆಗಿರೋಳು ಅಪ್ಪ ಅಮ್ಮ ಆಮೇಲೆ ಅವ್ಳ ಗಂಡ ಅವ್ರು 3 ಜನ ಬಿಟ್ಟು ಇನ್ನೆಲ್ಲರೂ ನಡೀರಿ ಆಚೆಗೆ. ಅಲ್ಲ ಕಣ್ ಮೇಡಮ್ ಅವರೇ ನಡೀರಿ ಆಚೆಗೆ ಈಗಲೇ ತಲೆನೋವು ಬಂದೈತೆ ನಂಗೆ ಎಷ್ಟು ಬಡ್ಕತ್ತೀರಾ ನಡೀರಿ. ಹೇಳ್ರಿಗ ಯಾರು ನೀವೇನಾ ಹುಡುಗಿಯವರಪ್ಪ? ಹ್ಞೂ ಮೇಡಮ್ ಅವರೇ ನಾನೇ ಅದೃಷ್ಟ ಅಪ್ಪ. ಸರಿ ಆಯ್ತು ಅದೇನಾಯ್ತು ಎತ್ತಾಯ್ತು ಅಂತ ನೀಟಾಗಿ ಮೊದಲಿಂದ ಹೇಳಿ ಸುಮ್ಮನೆ ಇದು ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ. ಎಲ್ಲೂ ಹೋಗಿರೋ ನನ್ನ ಮಗಳು ಸಿಗ್ತಾಳೆ ಹೇಳಿ. ಏನಪ್ಪ ನೀನೇ ಅವ್ಳ ಗಂಡ? ಹ್ಞೂ ಮೇಡಮ್ ಅವರೇ ನಾನೇ. ಯಾವತ್ತು ಅವಳು ಮನೆ ಬಿಟ್ಟು ಹೋಗಿದ್ದು ಏನು ಕೊದ್ಲು? ಮೇಡಮ್ ಅವರೇ ಹಿಂಗೆ ಹೊಸ ಏನೋ ಜಗಳ ಆಯಿತು ಅದಕ್ಕೆ ಮುನ್ಸ್ಕೊಂಡು ಹೋದ್ಲು. ನಾವೇನೋ ಇವರು ಅವ್ರ ಅವ್ವಪ್ಪನ ಮನೆಗೆ ಹೋಗಿರ್ತಾಳೆ ಅಂತ ಸುಮ್ಮನದು ನೋಡಿದ್ರೆ ಹೋಗಿಲ್ವಂತೆ. ಓ ಐಸಿ ಯಾಕೆ ಜಗಳ ಆಯ್ತು? ಏನು ಮಾಡ್ದೆ ನೀನು ಅವಳಿಗೆ? ಮೇಡಮ್ ಅವರೇ ನಾನೇನು ಮಾಡಿಲ್ಲ ಹಿಂಗೆ ಹೊಸ ಏನೋ ಸಣ್ಣ ವಿಷಯಕ್ಕೆ ಜಗಳ ಆಯಿತು ಅದಕ್ಕೆ. ಏನು ಜಗಳ ಏನಾಯ್ತು ಅಂತದೇನಾಯ್ತು? ಅಯ್ಯೋ ಮೇಡಮ್ ಅವರೇ ಇವಾಗ ಇಬ್ರೇನ್ರಿ ದಿನಕ್ಕೆ ಜಗಳ ಆಯ್ತದಲ್ವಾ ಮೇಡಮ್ ಅವರೇ? ಏನು ಇಬ್ರೇನ್ರಾ? ಏನಮ್ಮ ಏನು ಮಾತಾಡ್ತಿದ್ದೀರಾ? ನಿನ್ಗೆ ಇಬ್ರೇನ್ರೇನೆ ಇಬ್ರು ಮದುವೆ ಆಗಿದೆಯಾ? ಹ್ಞೂ ಮೇಡಮ್ ಅವರೇ. ಓಹೋ ಹಂಗಾರೆ ಗೊತ್ತಾಯ್ತು ಬಿಡು. ನೀನು ಆಮೇಲೆ ನೀನು ಎಂಟ್ರು ಸೇರ್ಕೊಂಡು ಹುಡುಗಿನ ಸಾಯಕಿದ್ದೀರ ತಾನೇ? ಅಯ್ಯೋ ಮೇಡಮ್ ಅವರೇ ನಿಮ್ಗೆ ಕಾಲು ಮುಗಿತು ನಿಂಗೆಲ್ಲ ಹೇಳ್ಬೇಡಿ ನೀವು. ದೇವರಣೆಗೂ ನಾನು ಯಾಕೆ ಸಾಯಕ್ಲಿ ಮೇಡಮ್ ಅವರೇ? ನಂಗೆ ದೇವರಣ್ಣ ನಂಗೆ ಏನೂ ಗೊತ್ತಿಲ್ಲ. ಮತ್ತೆ ಏನಾದ್ಲು ಮತ್ತೆ ಎಲ್ಗೋದ್ಲು ಅಂತ ಆಯ್ತು ಏನಾದ್ರೂ ಅವಳಿಗೆ ಬೇರೆ ಏನಾದ್ರೂ ಸಂಬಂಧ ಏನಾದ್ರೂ ಇತ್ತಾ? ಮೇಡಮ್ ಅವರೇ ಹಂಗೆಲ್ಲ ಹೇಳ್ಬೇಡಿ. ನನ್ನ ಮಗಳು ಒಳ್ಳೆ ಬೆಂಕಿದ್ದಂಗೆ ಅವಳಂಗೆಲ್ಲ ಇಲ್ಲ. ಹ್ಞೂ ಕಣ್ ಮೇಡಮ್ ಅವರೇ ಹಂಗೆಲ್ಲ ಏನೂ ಇಲ್ಲ ನನ್ನ ಮಗಳು. ಮತ್ತೆ ಇನ್ನೆಲ್ಲೋದ್ಲು ಅಂತ ಹೇಳೋಣ? ಎಷ್ಟೊತ್ತಿಗೆ ಮನೆ ಬಿಟ್ಲ ಅವಳು? ಯಾವಾಗ ಹೋದ್ಲು? ಯಾವತ್ತಿಗೆ ದಿನ ಹೋದ್ಲು? ಆಲೇ 1.5 ತಿಂಗಳಾಯ್ತು. ಹಾ 1.5 ತಿಂಗಳ? 1.5 ತಿಂಗಳಿಂದ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಜ್ಞಾನ ಮಾಡವೇ ಇಲ್ವಾ ಯಾರಿಗೂ ನಿಮಗೆ? 1.5 ತಿಂಗಳಾದ್ಮೇಲೆ ಬಂದು ಹೇಳ್ತಿದ್ದೀರಾ ನೀವು? ಇದೇನಾ ನೀವು ಜವಾಬ್ದಾರಿ ವಹಿಸ್ಕೊಳ್ಳೋದು? ಏನು ಯಾ ಗಂಡ ಅನ್ಸ್ಕೊಂಡವನೇ ನಿಂಗೆ ಮಾನ ಮರಿದಿಲ್ವೇನೆಯಾ? ನಿಂಗೆ ಅಷ್ಟು ಗೊತ್ತಾಗಲ್ವಾ ನಿಂಗೆ? ಹೊಡೆದು ಓಡಿಸ್ಬಿಡೋಕ್ಕಾಗುತ್ತೆ ಹೆಂಡ್ತಿನ ಇದು ಮಾಡೋಕ್ಕಾಗಲ್ಲ ನಿಂಗೆ? ಇವಾಗ ಎಲ್ಗೋದ್ಲು ಅಂತ ಹುಡ್ಕೊಂಡು ನಾವು ಮೇಡಮ್ ಅವರೇ ನಮಗೆ ದೇವರಣೆಗಳು ಗೊತ್ತಿಲ್ಲ. ಹಿಂಗೆ ಅವಳಿಗೆ ಕಾಲ್ ಕರ್ಕೊಂತ ಆಗ್ಲೂ ಬಂದ್ಲು. ಹಿಂಗೆ ಜಗಳ ಆಯ್ತು ಆಮೇಲೆ ಈ ಸಣ್ಣ ವಿಷಯಕ್ಕೆ ಮೇಡಮ್ ಅವರೇ ಹಂಗೆ ಮುನ್ಸ್ಕೊಂಡು ಹೊಂಟೆ ಹೋದ್ಲು. ನಾವು ಯಾವಾಗೂ ಹಿಂಗೆ ತಿಂಗಳ ಹಿಂಗೆ ವಾರಕ್ಕೊಂದ್ಸರಿ ಮುನ್ಸ್ಕೊಂಡು ಹೋಯ್ತಾನೆ ಇರೋಳು. ನಾವು ಇನ್ನೇನು ಅವ್ರ ಅಪ್ಪ ಅವ್ರ ಮನೆಗೆ ಹೋಗಿರ್ತಾಳೆ ಬತ್ತಾಳೆ ಅಂತ ಸುಮ್ಮನಾದೆ. ಒಳ್ಳೆ ಪಜಿತಿ ಆಯ್ತಲ್ಲ ನಿಮ್ದು. ಅವಳು ಮೊದಲನೇ ಹೆಂಡ್ತಿನ ಎರಡನೇ ಹೆಂಡ್ತಿನ? ಎರಡನೇ ಅವಳು ಮೇಡಮ್ ಅವರೇ. ಓಹೋ ಇನ್ನ ಮೇಲ್ಗೇಳು. ಮತ್ತೆ ಅವಳೇನಿ ನಿನ್ನ ಮೊದಲನೇ ಹೆಂಡ್ತಿ? ಅವಳು ಬಂದೇ ಇಲ್ಲ ಯಾಕೆ? ಅವಳಿಗೆ ಹುಷಾರಿಲ್ಲ ಕಣ್ ಮೇಡಮ್ ಅವರೇ ಅದಕ್ಕೆ ಬಂದಿಲ್ಲ. ಏನು ಸರಿ ಇಲ್ಲ ಅಂತದ್ದು ಬರ್ಬೇಕು ಅಂತ ಗೊತ್ತಾಗಲ್ವಾ? ಅವಳು ಬಸ್ರಿ ಕಣ್ ಮೇಡಮ್ ಅವರೇ. ಓಹೋ ಸರಿ ಬಿಡು ಭಾರಿ ಕತೆ ಐತಿದು. ಮತ್ತೆ ಇವಾಗ ಕಳ್ದೋದ ಹುಡುಗಿಗೆ ಮಕ್ಕಳು ಮರಿ ಏನೂ ಇಲ್ಲ? ಇಲ್ಲ ಮೇಡಮ್ ಅವರೇ ಒಂದು ಹೆಣ್ಮಗ ಐತೆ. ಓ ಹೆಣ್ಮಗ ಐತೆ. ಮೊದಲನೇ ಅವಳಿಗೆ ಎಷ್ಟು ಜನ ಮಕ್ಕಳು? ಅವಳಿಗೆ ಮಕ್ಕಳಾಗಿರ್ಲಿಲ್ಲ ಮೇಡಮ್ ಅವರೇ ಅದಕ್ಕೆ ಎರಡನೇ ಮದುವೆ ಮಾಡ್ಕೊಂಡಿದ್ವು. ಏನ್ ಪಜಿತಿರೋ ನಿಮ್ದೆಲ್ಲ ನನಗಂತೂ ತಲೆ ಕೆಟ್ಟೋಗ್ತಿದೆ. ಸರಿ ಇವಾಗ ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು? ಏನು ಕಂಪ್ಲೇಂಟ್ ಕೊಡಬೇಕು ಅಂತ? ಏನೂ ಇಲ್ಲ ಕಣ್ ಮೇಡಮ್ ಅವರೇ ನನ್ನ ಮಗಳು ಕಾಣೆ ಆಗಳೆ ವಸಿ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಡ್ಬೇಕಷ್ಟೇ. ನಿಮ್ಮ ಅತ್ತೆ ನಿಮ್ಮ ಅಳಿಯ ಯಾರ ಮೇಲಾದ್ರೂ ಏನಾದರೂ ದೂರು ಕೊಡೋದಾಯ್ತಾ? ಮೇಡಮ್ ಅವರೇ ಚೇಚೆ ಅವ್ರಂಥವ್ರು ಅಲ್ಲ ಭಾರಿ ಒಳ್ಳೆಯವರೇ ಅವರು. ಅವ್ರ ಮೇಲೆ ನಮ್ಗೆ ಯಾವ ಸಂಶಯನೂ ಇಲ್ಲ ಕಣ್ ಮೇಡಮ್ ಅವರೇ. ಬರೇ ಮಗಳು ನೋಡಿ ಕೊಟ್ರೆ ಸಾಕು. ನೋಡ್ರಿ ಅವ್ರು ಇಲ್ಲಿದ್ದಾರೆ ಅಂತ ಎದುರುಕೊಳಕ್ ಹೋಗ್ಬೇಡಿ. ಅದೇನೇ ಇದ್ರು ಹೇಳಿ. ಇಲ್ಲ ಮೇಡಮ್ ಅವರೇ ಅವ್ರು ಇದ್ದಾರೆ ಅಂತ ಏನಲ್ಲ. ಅವ್ರ ಮೇಲೆ ನಮ್ಗೆ ಯಾವ ಸಂಶಯನೂ ಇಲ್ಲ. ಅವಳು ಹಂಗೆಯ 3 ದಿನಕ್ಕೂ ಜಗಳ ಕಾಕೊಂಬರೋಳು. ಓ ಸರಿ ಆಯ್ತು. ಇವಾಗ ಆಯ್ತು ಒಂದು ಕಂಪ್ಲೇಂಟ್ ಬರ್ಸ್ಕೊಂಡು ಅದೇನು ಫೋಟೋ ಗಿಟ ತಂದಿದ್ರೆ ಕೊಟ್ಬಿಟ್ಟು ಹೋಗಿ. ಸರಿ ಮೇಡಮ್ ಅವರೇ ಆಯ್ತು. ನೋಡಪ್ಪ ಗಂಡ ಅನ್ಸ್ಕೊಂಡೋನೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ಎಲ್ಲೂ ಊರು ಬಿಟ್ಟು ಬರ್ಬಿಟ್ಟೆಲ್ಲ ಹೋಗಂಗಿಲ್ಲ. ಇಲ್ಲೇ ಇರಬೇಕು, ಊರೊಳಗೆ ಇರಬೇಕು. ಇಲ್ಲ ಮೇಡಮ್ ಅವರೇ ಎಲ್ಲೂ ಹೋಗಲ್ಲ. ಮೇಡಮ್ ಅವರೇ ಅವಳಿಗೆ ಏನಾಗೈತೆ ಅಂತ ತಿಳ್ಕೊಳ್ಳೋಣ, ಎಲ್ಲೋದು ಅಂತ ತಿಳ್ಕೊಳ್ಳೋಣ. ಮೇಡಮ್ ಅವರೇ ಜಲ್ದಿ ಹುಡುಕಿ ಕೊಡ್ತೀರಲ್ವಾ? ಹೂನಮ್ಮ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ವಾರದಲ್ಲಿ ಹುಡುಕಿ ಕೊಡ್ತೀವಿ ಹೋಗಿ ನೀವು. ರೀ ಮುನಿಯಪ್ಪ ಬರ್ರಿ ಇಲ್ಲಿ. ಮೇಡಮ್ ಅವರೇ ಹೇಳಿ. ನೋಡ್ರಿ ಅವ್ರು ಏನು ಹೇಳ್ತಾರೋ ಅದನ್ನ ಬರ್ಕೊಂಡು ಒಂದು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳಿ ಸರಿನಾ? ಆಮೇಲೆ ಫೋಟೋ ಗಿಟ ತಂದಿದ್ರೆ ಇಸ್ಕೊಂಡು ಕಂಪ್ಲೇಂಟ್ ಫೈಲ್ ಮಾಡ್ಕೊಂಡು ಕಳಿಸಿ ಅವ್ರನ್ನ. ಓಕೆ ಮೇಡಮ್. ನೋಡಿ ಯಜಮಾನ್ರೆ ನಿಮ್ಮ ಮಗಳಿಗೆ ಏನೂ ಆಗಿರಲ್ಲ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ಹುಡುಕೊಟ್ಟೆ ಕೊಡ್ತೀವಿ. ಸರಿ ಮೇಡಮ್ ಅವರೇ ಆಯ್ತು. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ.